ನಾ ಮಾಡಿದ ಆಲೂ ಪೂರಿ. 500 ಗ್ರಾಮ್ ಕಾಬೂಲ್ ಕಡಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಓವರ್ನೈಟ್ ನೆನೆ ಹಾಕಬೇಕು. ಮತ್ತು ನೆಕ್ಸ್ಟ್ ಮರುದಿನ ಮತ್ತೆ ಇನ್ನೊಮ್ಮೆ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚಕ್ಕೆ ಹಾಕಬೇಕು. ನೆಕ್ಸ್ಟ್ ಮತ್ತೆ ಅದಕ್ಕೆ ಪಲಾವ್ ಎಲೆ ಹಾಕಿ ಕಾಳು ಮುಳುಗುವಷ್ಟು ನೀರು ಹಾಕಬೇಕು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಲೆಡ್ ಹಾಕಿ ಕಾಳು ಬೇಯೋ ತನಕ ಕೂಗಿಸ್ಬೇಕು. ಸೊ ಕಾಳು ಬೆಂದಾಗ ಕುಕ್ಕರ್ ಕೂಗುತ್ತಲ್ಲ, ಅನಂತರ ಅದರದ್ದು ಲೆಡ್ ತೆಗೆದು ಮುಚ್ಚಳ ತೆಗಿಬೇಕು. ಮತ್ತು ಅಲ್ಲಿರುವ ಚಕ್ಕೆ ಮತ್ತು ಪಲಾವ್ ಎಲೆನ ತೆಗೆದಿಟ್ಕೋಬೇಕು. ಸೊ ಕಾಳು ಬೆಂದಿದೆ, ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಒಂದು ಕಾಳು ಇಟ್ಕೊಂಡು ಹಿತ್ಕಿದ್ರೆ ಅದು ಮೆತ್ತೆ ಆಗಿರುತ್ತೆ. ಸೊ ಹಿತ್ಕಿದ್ರೆ ಮೆತ್ತೆ ಆಗಿರುತ್ತೆ. ಸೊ ಕಾಳು ಬೆಂದಿದೆ. ಈಗ ಪ್ಯಾನನ್ನು ಸ್ಟವ್ ಮೇಲಿಟ್ಟು ಲೈಟರಿಂದ ಸ್ಟವ್ ಹಚ್ಚಿ, ನೆಕ್ಸ್ಟ್ ಈ ಪ್ಯಾನ್ಗೆ 4 ಹೆಚ್ಚಿದ ಸ್ವೀಟ್ ಟೊಮೊಟೊ ಹಾಕಬೇಕು. ಸೊ ಹೆಚ್ಚಿರೋ ಅಂಥದ್ದು 4 ಸ್ವೀಟ್ ಟೊಮೊಟೊ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಇದಕ್ಕೆ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಹಾಕ್ಬೋದು. ಡೈರೆಕ್ಟಾಗಾದರೂ ಹಾಕ್ಬೋದು, ಇಲ್ಲಾಂದರೆ ಮುರಿದು ಕೂಡ ಹಾಕ್ಬೋದು. ರುಬ್ಬೇಕಲ್ವ ಅದಕ್ಕೆ. ಸೊ ಇದನ್ನು ಮುರಿದು ಕೂಡ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಹಾಕ್ಬೋದು. ಐದರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕು. ಕಾಬೂಲ್ ಕಡಲೆ ಬೇಯಲಿಕ್ಕೆ ನಾವು ಸ್ವಲ್ಪ ಚಕ್ಕೆ ಹಾಕಿದ್ವಲ್ಲ, ಕಾಬೂಲ್ ಕಡಲೆ ಬೇಯೋದ್ರ ಜೊತೆಗೆ ಚಕ್ಕೆ ಅದನ್ನು ಹಾಕೋದು. ಅದೇ ಚಕ್ಕೆ ತೆಗೆದಿಟ್ಟಿದ್ವಲ್ಲ, ಆ ಚಕ್ಕೆ ಹಾಕ್ತಾಯಿದ್ದೇನೆ. ಈಗ 4 ಲವಂಗ, ಒಂದು 4-5 ಲವಂಗ ಹಾಕೋದು. ಮತ್ತು 2 ಏಲಕ್ಕಿ, ಅರ್ಧ ಇಂಚು ಹಸಿ ಶುಂಠಿ ಹಾಕಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. 1 ಸ್ಪೂನ್ ಜೀರಿಗೆ ಕಾಳು ಇದೆಯಲ್ಲ, ಜೀರಿಗೆದು 1 ಸ್ಪೂನ್ ಜೀರಿಗೆ ಕಾಳು ಹಾಕೋದು. ನೆಕ್ಸ್ಟ್
1 ಸ್ಪೂನ್ ಸೋಂಪು ಕಾಳು, 1 ಸ್ಪೂನು ಸೋಂಪು ಕಾಳು ಹಾಕೋದು. ಸೋಂಪು ಕಾಳು 1 ಸ್ಪೂನಷ್ಟು ಸೋಂಪು ಕಾಳು. ನೆಕ್ಸ್ಟ್ 5ರಿಂದ 6 ಗೋಡಂಬಿ ಹಾಕೋದು. ಗೋಡಂಬಿ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕುದೀತಾ ಇರುತ್ತೆ, ಕೈ ಆಡಬೇಕು. ಬೆರೆಸ್ತಾ ಹಾಗೆ ಕೈ ಆಡ್ತಾ ಆಡ್ತಾ ಬೆರೆತೋಗುತ್ತದು, ಎಲ್ಲ ಕಡೆ ಬೆರೆಸಿಸ್ಬೇಕು. ಸೊ ಚೆನ್ನಾಗಿ ಕುದಿಸ್ಬೇಕು. ಸೊ ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಅದನ್ನು ಮತ್ತೊಮ್ಮೆ ಚೆನ್ನಾಗಿ ಕೈ ಆಡಬೇಕು. ಅಂದರೆ ಎಲ್ಲ ಬೆರೆತಬೇಕು, ಗೊತ್ತಾಯ್ತಲ್ಲ, ಬೆರೆತಬೇಕು. ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸೋದು. ಅದು ನೀರು ಇಂಗೋವರೆಗೆ, ಗೊತ್ತಾಯ್ತಲ್ಲ, ನೀರು ಇಂಗಬೇಕು. ಸೊ 1 ಡ್ರಾಪ್ ಕೂಡ ನೀರಲ್ಲಿ ಇರಬಾರ್ದು. ಹಾಗೆ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ನಂತರ ತಣ್ಣಗಾಗೋ ತನಕ ಕಾದು, ತಣ್ಣಗಾದ ಮೇಲೆ ಅದನ್ನು ರುಬ್ಬಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು. ತಣ್ಣಗಾಗಿದೆ ಈಗ. ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದಾಯಿತು, ರುಬ್ಬಬೇಕು. ಮತ್ತು ಪ್ಯಾನನ್ನು ಸ್ಟವ್ ಮೇಲಿಟ್ಟು ಲೈಟರಿಂದ ಸ್ಟವ್ ಹಚ್ಚಿ, ಈಗ ಪ್ಯಾನಿಗೆ 2 ಸ್ಪೂನ್ ತುಪ್ಪ ಹಾಕಬೇಕು. 2 ಸ್ಪೂನ್ ತುಪ್ಪ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಬೇಕು. ಮತ್ತು ಈಗ ರುಬ್ಬಿದ ಮಿಶ್ರಣ ಇದೆಯಲ್ಲ, ರುಬ್ಬಿದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು. ಸೊ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಕೈ ಆಡ್ತಾ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಸ್ಟವ್ವು. ಸೊ ಕೈ ಆಡ್ತಾ ಇದನ್ನು ಬೇಯಿಸಬೇಕು. ತಟ್ಟೆ ಮುಚ್ಚಿ 2-3 ನಿಮಿಷ ಕೂಡ ಬೇಯಿಸಬೇಕು. ಪ್ಲೇಟ್ ಮುಚ್ಚಿಬಿಟ್ಟು 2 to 3 ಮಿನಿಟ್ಸ್ ಬೇಯಿಸಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಕುದೀತಾ ಇದೆ ಅಲ್ವಾ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಮತ್ತು ಸ್ವಲ್ಪ ಇಂಗು, ಅಂದರೆ 1/4 ಸ್ಪೂನು ಅಥವಾ ಅರ್ಧ ಸ್ಪೂನ್ ಇಂಗು, ಅದನ್ನು ಹಾಕಬೇಕು. ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕು.
1/4 ಸ್ಪೂನ್ ಇಂಗು, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಗರಂ ಮಸಾಲ ಹಾಕಿ ಲೋ ಫ್ಲೇಮಲ್ಲೇ 2-3 ನಿಮಿಷ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಆ ಸ್ಪೂನ್ ಇದೆಯಲ್ಲ, ಆ ಸ್ಪೂನನ್ನೇ ತಿರುಗೋದು, ಆ ಸ್ಪೂನಲ್ಲೇ ತಿರುಗಬೇಕು. 2-3 ನಿಮಿಷ ಬೇಯಿಸಬೇಕು. ಮತ್ತು ತಟ್ಟೆ ಮುಚ್ಚಿ ಕೂಡ ಬೇಯಿಸಬೇಕು. ನಂತರ ಈಗ ಮುಚ್ಚಳ ತೆಗೆದುಬಿಟ್ಟು ಬೇಯಿಸಿದ ಕಾಬೂಲ್ ಕಡಲೆನ ಹಾಕಬೇಕು. ಇದಕ್ಕೆ ಬೇಯಿಸಿದ ಕಾಬೂಲ್ ಕಡಲೆ ಇದೆಯಲ್ಲ, ಅದನ್ನು ಹಾಕಬೇಕು. ಹಾಕ್ಬಿಟ್ಟು 2-3 ನಿಮಿಷ ಇದನ್ನು ತಿರಿದು ಆಮೇಲೆ ಮ್ಯಾಕ್ಸಿಮಮ್ ಫ್ಲೇಮ್ನಲ್ಲಿ ಕುದಿಸ್ಬೇಕು. ಈ ಕಡೆ ಕುಕ್ಕರ್ಗೆ ಅರ್ಧ ಹೋಲ್ಡ್ ಮಾಡಿರೋ ಆಲೂಗೆಡ್ಡೆನ ಹಾಕಿಬಿಟ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಲೆಡ್ ಹಾಕಿ ಆಲೂಗೆಡ್ಡೆನ ಬೇಯೋ ಥರ ಕೂಗಿಸ್ಬೇಕು. ರುಬ್ಬಿದ ಮಸಾಲೆ ಜೊತೆಗೆ ಬೆಂದ ಕಾಬೂಲ್ ಕಡಲೆ ಹಾಕಿದ್ದೀವಲ್ಲ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಬೇಕು. ಬೆಂದ ಆಲೂಗೆಡ್ಡೆದು ಸಿಪ್ಪೆ ತೆಗಿಬೇಕು. ನಂತರ ಇದನ್ನು ತುರಿಬೇಕು. ಎಲ್ಲವನ್ನು ತುರಿಯಬೇಕು. ಎಲ್ಲ ತುರಿದಿದ್ದಾಯಿತು. ಇದಕ್ಕೆ ಸ್ವಲ್ಪ ಉಪ್ಪು, ಪುಡಿ ಉಪ್ಪು, ಸ್ವಲ್ಪ ಪುಡಿ ಉಪ್ಪು ಹಾಕಬೇಕು. ಮತ್ತಿದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಗೊತ್ತಾಯ್ತಲ್ಲ, ಈ ಥರ ಎಲ್ಲ ಬೆರೆಸ್ಬೇಕು. ಎಲ್ಲವೂ ಮಿಕ್ಸಪ್ ಆಗಬೇಕು. ಮಿಕ್ಸಪ್ ಆಗಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಇದಕ್ಕೆ
ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಬೇಕು. ಇದನ್ನು ಗೋಧಿ ಹಿಟ್ಟನ್ನು ಸೇರಿಸ್ತಾ ಹೋಗಬೇಕು. ಎಷ್ಟು ಬೇಕಾಗತ್ತೆ ನೋಡ್ಕೋಬೇಕು. ಈಗ ಆಲೂಗೆಡ್ಡೆ ಬೆಂದ ಆಲೂಗೆಡ್ಡೆನ ತುರಿದಿದ್ದೀವಲ್ಲ, ಇದಕ್ಕೆ ನಾವು ಎಷ್ಟು ಹಾಕ್ಕೊಂಡಿರ್ತೀವಿ ಅದಕ್ಕೆ ಕರೆಕ್ಟಾಗಿ ಇದು ಗಟ್ಟಿ ಬರಬೇಕು. ಕಲಿಸಿದ್ರೆ ಉಂಡೆ ಗಟ್ಟಿ ಬರಬೇಕು. ಅಲ್ಲಿ ತನಕ ಇದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು. ಇವಾಗ ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಕಿವುಚಿ ಇದನ್ನು ಕಲಿಸ್ಬೇಕಾಗತ್ತೆ. ಸ್ವಲ್ಪ ಸಕ್ಕರೆನೂ ಸೇರಿಸ್ಕೋಬೇಕು. ಗೋಧಿ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕಿವುಚಿ ಇದನ್ನು ಕಲಿಸ್ಬೇಕು. ಆಮೇಲೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಉಗುರು ಬೆಚ್ಚಗಿನ ನೀರು ಹಾಕ್ಕೋಬೋದು. ಗಟ್ಟಿ ಅಂತ ಅನಿಸಿದ್ರೆ ಉಗುರು ಬೆಚ್ಚಗಿನ ನೀರನ್ನ ಸೇರಿಸಿ ಕಲಿಸ್ಬೇಕು. ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೋಬೇಕು. ಯಾಕಂದರೆ ಆಲೂಗೆಡ್ಡೆ ತೆಳು ಅಲ್ವಾ, ಅದಕ್ಕೆ ಹಾಕ್ಕೊಂಡು ಕಲಿಸ್ಬೇಕು. ಈ ಥರ ಗಟ್ಟಿಯಾಗಿ ಬರಬೇಕು. ಈ ಥರ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ಎಣ್ಣೆ ಸವರಿ ಮೇಲೆ ಎಣ್ಣೆ ಸವರಬೇಕು ಅಥವಾ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಒಂದು 15 ನಿಮಿಷ ಮುಚ್ಚಿಡಬೇಕು. ಆಮೇಲೆ ಈ ಥರ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಈ ಗೋಧಿ ಹಿಟ್ಟು ಮತ್ತು ರವೆ ಇರುತ್ತಲ್ಲ, ಅದರ ಜೊತೆಗೆ ಈ ಉಂಡೆನ ಮಿಕ್ಸಪ್ ಮಾಡಿ ಈ ಥರ ಲಟ್ಟಿಸ್ಬೇಕು. ಲಟ್ಟಣಿಗೆನಲ್ಲಿ ಲಟ್ಟಿಸಿ ಆಮೇಲೆ ಏನು ಮಾಡಬೇಕಂದ್ರೆ ಕಾದ ಎಣ್ಣೆ ಇರುತ್ತಲ್ಲ ಅದಕ್ಕೆ ಹಾಕಿ ಇದು ಪೂರಿನ ಕರಿಬೇಕು. ಆಯ್ತಲ್ಲ. ಪೂರಿ ಈ ಥರ ಬರ್ತಿದ್ದ ಹಾಗೆ ಅದನ್ನು ಟರ್ನ್ ಮಾಡಬೇಕು, ಮಗಚಬೇಕು. ಇಕ್ಕಳದಲ್ಲಿ ಅದನ್ನು ಟರ್ನ್ ಮಾಡ್ಬೋದು ಪೂರಿನ. ಮತ್ತು ಆಗಿದೆ ಅಂದಾಗ ತೆಗೆದಿಡಬೇಕು. ಗೊತ್ತಾಗುತ್ತಲ್ಲ, ಪೂರಿ ಆಗಿದೆ ಅಂತ ಗೊತ್ತಾಗುತ್ತಲ್ಲ, ಆವಾಗ ಪೂರಿ ತೆಗೆದಿಟ್ರಾಯ್ತು. ಬೆಂದಿಲ್ಲ ಅನಿಸಿದ್ರೆ ಟರ್ನ್ ಮಾಡಿ ಬೇಯಿಸಿದ್ರಾಯ್ತು. ಬೆಂದಿದೆ ಅಂದಾಗ ತೆಗೆದಿಡೋದು ಅಷ್ಟೆ.
ಆಲ್ಮೋಸ್ಟ್ ಆಲ್ ಆಗಿದೆ, ಬೆಂದು ತೆಗೆದಿಡೋದು. ಮತ್ತು ಈಗ ಇನ್ನೊಂದು ಪೂರಿ. ಸೊ ಈ ಥರ ಪೂರಿ ಮಾಡೋದು. ಸೊ ಈ ರೀತಿ ನಾ ಮಾಡಿದ ಆಲೂ ಪೂರಿ. ನಮಸ್ತೆ, ಧನ್ಯವಾದಗಳು.